ನಮಸ್ಕಾರ ವೀಕ್ಷಕರೇ, ತಾಣಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ಊಟ ತಿಂಡಿಗಾಗಿ ಇಲ್ಲಿ ಅತ್ಯುತ್ತಮವಾದ ಹೋಟೆಲಿನ ವ್ಯವಸ್ಥೆಯೂ ಇದೆ. ಮಕ್ಕಳಿಗೆ ಪಶು ಪಕ್ಷಿಗಳೆಂದರೆ ತೀರದ ಆಕರ್ಷಣೆ. ಮಕ್ಕಳ ಮನಸ್ಸನ್ನು ಆಕರ್ಷಿಸುವುದಕ್ಕೆ ಸಾಮಾನ್ಯವಾದ ಒಂದು ಗಿಳಿ ಅಥವಾ ಕೋತಿ ಸಾಕು. ಪಿಲಿಕುಳದ ನಿಸರ್ಗಧಾಮದ ಅಂದಚಂದ ನೋಡಿ ಮಾನಸ ಜಲಕ್ರೀಡಾ ಉದ್ಯಾನದಲ್ಲಿ ಜಲಕ್ರೀಡೆಯ ಆನಂದದ ಸವಿಯನ್ನುಂಡು ಮಕ್ಕಳಿಗೆ ಇಲ್ಲಿ ಮತ್ತೊಂದು ಆಕರ್ಷಣೆ ಕೈಬೀಸಿ ಕರೆಯುತ್ತದೆ. 160 ಎಕರೆಯಷ್ಟು ವಿಶಾಲ ಜಾಗದಲ್ಲಿರುವ ಪಿಲಿಕುಳದ ಮೃಗಾಲಯವನ್ನು ಕಂಡಾಗ ಮಕ್ಕಳ ಖುಷಿ ಎಲ್ಲೆ ಮೀರುತ್ತದೆ. ಕೇವಲ ಕಾರ್ಟೂನ್ಗಳಲ್ಲಿ, ಸಿನಿಮಾಗಳಲ್ಲಿ ಅಥವಾ ಅಪರೂಪಕ್ಕೊಮ್ಮೆ ಹಿರಿಯರು ಹೇಳುವ ರಾಜಕುಮಾರಿಯ ಕಥೆಗಳಲ್ಲಿ ಕಂಡು ಕೇಳಿರಬಹುದಾದ ಮೃಗಗಳು ಹಾಗೂ ಪಕ್ಷಿಗಳನ್ನು ತಮ್ಮ ಕಣ್ಣೆದುರಿಗೆ ಸಾಕಾರ ರೂಪವಾಗಿ ಕಾಣುವ ಮಕ್ಕಳ ಮನಸ್ಸಿಗಾಗುವ ಸಂತೋಷಕ್ಕೆ ಎಷ್ಟು ಬೆಲೆ ಕಟ್ಟಿದರೂ ಸಾಲದು. ವಿವಿಧ ಜಾತಿಯ ಪಕ್ಷಿಗಳು ಹಾಗೂ ಮೃಗಗಳನ್ನು ಕಂಡಾಗ ಮಕ್ಕಳ ಮುಖದಲ್ಲಿ ನಲಿವ ಸಂತೋಷ, ಕುಣಿವ ಆಶ್ಚರ್ಯಗಳನ್ನು ಕಂಡಾಗ ಅವರನ್ನು ಕರೆತಂದ ಹಿರಿಯರ ಮುಖದಲ್ಲಿ ಹಿಗ್ಗು. ಈ ಮೃಗಾಲಯ ಮಕ್ಕಳ ಮನದಲ್ಲಿ ಎಂದೂ ಮಾಸದ ಸುಂದರ ನೆನಪಾಗಿ ಉಳಿಯುತ್ತದೆ. ನಿಸರ್ಗಧಾಮದಲ್ಲಿ ಒಂದು ಸೈನ್ಸ್ ಸೆಂಟರ್ ಕೂಡ ನಿರ್ಮಾಣಗೊಳ್ಳುತ್ತಿದೆ. ಈ ಸುಂದರ ಪ್ರಕೃತಿಯ ಹೊನ್ನ ಕಿರೀಟದ ರತ್ನಗಳಲ್ಲಿ ಒಂದು ನಿಸರ್ಗಧಾಮದ ಸಸ್ಯಕಾಶಿ. ಭಾರತ ನಾರ್ವೆ ದೇಶದ ಸಹಯೋಗದೊಂದಿಗೆ ವೈವಿಧ್ಯಮಯ ಗಿಡಗಳ ಪ್ಲಾಂಟೇಶನ್ ಒಂದನ್ನು ಇಲ್ಲಿ ರೂಪಿಸುತ್ತಿದೆ. ವೈವಿಧ್ಯತೆಯಲ್ಲಿ ಏಕತೆ ಎನ್ನುವ ಮಾತಿಗೆ ಸುಂದರ ಉದಾಹರಣೆ ನಮ್ಮ ನಾಡು. ಕರ್ನಾಟಕ ಹಲವು ಭಾಷೆ, ಹಲವು ತೆರನಾದ ಸಂಸ್ಕೃತಿಯ ಪುಷ್ಪಗಳಿಂದ ತುಂಬಿದ ಸುಂದರ ಉದ್ಯಾನ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೆಮ್ಮೆಯಿಂದ ಅರ್ಪಿಸಬಹುದಾದ ಅಮೂಲ್ಯ ಕಾಣಿಕೆ ಎಂದರೆ ನಮ್ಮ ಭಾಷೆ ಹಾಗೂ ಸಂಸ್ಕೃತಿಗಳ ಸುಂದರ ಹೂಗುಚ್ಛ. ಈ ನಾಡ ಮಣ್ಣಿನಲ್ಲಿ ಸಾವಿರಾರು ವರ್ಷಗಳ ಶ್ರೀಮಂತ ಇತಿಹಾಸ ಹೊಂದಿದ ಭಾಷೆ ಕೊಂಕಣಿ. ಮಂಗಳೂರಿನಿಂದ ಪಿಲಿಕುಳಕ್ಕೆ ಹೋಗುವ ಹಾದಿಯಲ್ಲಿದೆ ಶಕ್ತಿನಗರ. ಇಲ್ಲಿನ ಕೇಂದ್ರ ಬಿಂದು ಕಲೆಯ ಅಂಗಣವಾದ ಕಲಾಂಗಣ್.
ಕೊಂಕಣಿ ಸಂಸ್ಕೃತಿ ಹಾಗೂ ಭಾಷೆಯ ಅಭಿವೃದ್ಧಿಗೆ ಮುಡಿಪಾದ ಸಂಸ್ಥೆ ಕಲಾಂಗಣ್. ಸಾವಿರದ 1986ರಲ್ಲಿ ಪ್ರಾರಂಭವಾದ ಕೊಂಕಣಿ ಸಾಂಸ್ಕೃತಿಕ ಸಂಘ ಬಾಂಡ್ ಸೊಬಾನ್ ಕೊಂಕಣಿ ಕಲೆ, ಸಂಪ್ರದಾಯ, ಸಂಸ್ಕೃತಿಯ ಉಳಿವಿಗಾಗಿ ಸಾಕಷ್ಟು ಶ್ರಮ ವಹಿಸುತ್ತಿದೆ. ಈ ಕಲಾಂಗಣದಲ್ಲಿ ಒಂದು ಸುಂದರ ಎಂಫಿ ಥಿಯೇಟರ್, ಓಪನ್ ಏರ್ ಥಿಯೇಟರ್ ಇದೆ, ಒಂದು ವಸ್ತು ಸಂಗ್ರಹಾಲಯ ಇದೆ, ಒಂದು ಲೈಬ್ರರಿ, ಒಂದು ಸಣ್ಣ ಕೊಂಕಣಿ ಶಾಲೆ ಮತ್ತು ಒಂದು ಸಭಾಂಗಣ ಇದೆ. ಇಲ್ಲಿ ಕೊಂಕಣಿ ಕಲೆ, ಭಾಷೆ, ಸಂಸ್ಕೃತಿ, ಸಂಪ್ರದಾಯ ಮತ್ತು ಹೆರಿಟೇಜ್ ಇದನ್ನು ಕಾಪಾಡಲು, ಅದನ್ನು ಬೆಳೆಸಲು, ಶೃಂಗರಿಸಲಿಕ್ಕೆ ಈ ಕಲಾಂಗಣ್ ಸಾಂಸ್ಕೃತಿಕ ಕೇಂದ್ರವನ್ನು ಸ್ಥಾಪಿಸಿದ್ದೇವೆ. ಪ್ರತಿ ತಿಂಗಳ ಮೊದಲನೇ ಆದಿತ್ಯವಾರ ಸಂಜೆ 6:30 ಗಂಟೆಗೆ ಕೊಂಕಣಿಯಲ್ಲಿ ಇದ್ದ ಅತಿ ಉತ್ತಮ ಸಾಂಸ್ಕೃತಿಕ ಕಾರ್ಯವನ್ನು ನಾವು ಇಲ್ಲಿ ಪ್ರದರ್ಶನ ಮಾಡ್ತೇವೆ. ಇದೊಂದು ರೆಗ್ಯುಲರ್ ಮಂತ್ಲಿ ಥಿಯೇಟರ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೇವೆ. ಬೊಂಬಾಯಿಂದ, ಗೋವಾದಿಂದ, ಮಂಗಳೂರಿನಿಂದ ಸಂಗೀತ ತಂಡಗಳು ಹಾಗೂ ನಾಟಕ ತಂಡಗಳು ಇಲ್ಲಿ ಅವರ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಇದೊಂದು ರೆಗ್ಯುಲರ್ ಫೀಚರ್. ಅದು ಬಿಟ್ಟು ಯಾವಾಗಲೂ ಇಲ್ಲಿ ಬಂದರೆ ಈ ಸುಂದರ ವೇದಿಯನ್ನು ನೋಡುವ ಅವಕಾಶ ಇದೆ, ವಸ್ತು ಸಂಗ್ರಹಾಲಯವನ್ನು ನೋಡುವ ಅವಕಾಶ ಇದೆ. ಕೊಂಕಣಿ ಜಾನಪದ ವಸ್ತು ಸಂಗ್ರಹಾಲಯವಾದ ದಾಯ್ಜಾ ಪೋಂಜೋ ಮ್ಯೂಸಿಯಂ ನಮ್ಮನ್ನು ಸುಮಾರು ಶತಮಾನದ ಹಿಂದಿನ ಲೋಕಕ್ಕೆ ಕರೆದೊಯ್ಯುತ್ತದೆ. ಬೆತ್ತ, ಮರ, ಕಲ್ಲು, ಆವೆಮಣ್ಣು, ವಿವಿಧ ಲೋಹಗಳಿಂದ ಮಾಡಿದ ಪೂರ್ವಜರ ದಿನಬಳಕೆ ವಸ್ತುಗಳ ಅಪೂರ್ವ ಸಂಗ್ರಹವೇ ಇಲ್ಲಿದೆ. ಇಂದು ಸ್ಟೀಲ್ ಯುಗ, ಅದಕ್ಕಿಂತ ಹೆಚ್ಚಾಗಿ ಪ್ಲಾಸ್ಟಿಕ್ ಯುಗ ಎನ್ನಬಹುದು. ಇಂದಿನ ನಮಗೆ ನಮ್ಮ ಹಿಂದಿನವರು ಸ್ಟೀಲ್, ಪ್ಲಾಸ್ಟಿಕ್ ಇಲ್ಲದೆ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರಂತೆ ಎಂದರೆ ಆಶ್ಚರ್ಯವಾಗುತ್ತದೆ. ನಮಗೆ ಹೀಗಾದಲ್ಲಿ ಇನ್ನು ನಮ್ಮ ಮುಂದಿನ ತಲೆಮಾರಿನವರು ಇದನ್ನು ನಂಬದಿರುವ ಪರಿಸ್ಥಿತಿ ಬರಬಹುದು. ಆದರೆ ಕಲಾಂಗಣ್ನಲ್ಲಿರುವ ಮರದ ನಾಡದೋಣಿ, ಮಡಿಕೆ, ಕುಡಿಕೆಗಳು, ಬಿದಿರಿನಿಂದ ಮಾಡಿದ ಕಲಾತ್ಮಕ ವಸ್ತುಗಳು, ಅಳತೆ ಪರಿಮಾಣಕ್ಕೆ ಬಳಸುವ ಕಬ್ಬಿಣದ ಬಳ್ಳಗಳು, ಹಿಂದಿನವರ ಈ ಎಲ್ಲ ಸಾಂಪ್ರದಾಯಿಕ ವಸ್ತು ವಿಶೇಷಗಳನ್ನು ಇಂದಿನ ನಾವು ಮುಂದಿನ ನಮ್ಮ ತಲೆಮಾರಿಗೆ ಕಾಪಾಡುವುದು ಅತ್ಯಂತ ಅವಶ್ಯಕ. चैत्वा भोसल्या हसराच्या हसरी झेरक्या मगले घेऊनी कच्याक लागतात सोप मस्कुरी उसवो हात आमदार खाल्यारी पॉप मारतात ती बेस्ट स्टोरी लागी सोडून भुवन रावून म्हणटात ती अपोरी लागी सोडून भुवन रावून. ಕೊಂಕಣಿ ಭಾಷಿಕರಿಗೆ ತಮ್ಮ ಭಾಷೆ, ಸಂಸ್ಕೃತಿ, ಕಲೆಯ ಮೇಲಿನ ಅಭಿಮಾನದ ದ್ಯೋತಕವಾಗಿ ನಿಂತಿದೆ ಈ ಸುಂದರ ಕಲಾಂಗಣ್. शिवटी पिवटी हातोली माते भोर मावतली मोरच्या पगी फुडे बसतली होळी बसतली. शुद्धी मोगरीन जाल्यान सोबाय, शुद्धी मोगरीन जाल्यान सोबाय, ती म्हाका नाका बाय, ती म्हाका नाका बाय. पारू जाला घेणारी पारू जाला शुद्ध्या मोगऱ्यांचो पारू जाला घेणारी पारू जाला
Juntăm mogreanțo Toso supremu zauniamco Toso supremu zauniamco Zoiare, zoiare, ami tekni nachita Toi, toi, toi Zoiare, zoiare, ami tekni nachita Toi, toi, toi 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 Zoiare, ami tekni nachita Toi, 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 toi ವೀಕ್ಷಕರೇ, ಇಂದಿನ ತಾಣಯಾನ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ನಿಸರ್ಗ ನಿರ್ಮಿತ ಹಾಗೂ ಮಾನವ ನಿರ್ಮಿತ ಸುಂದರ ತಾಣಗಳನ್ನು ನೋಡಿದಿರಿ. ಅವುಗಳನ್ನು ನೋಡಿದ ಕಣ್ಮನಗಳಿಗೆ ಉಲ್ಲಾಸದ ಅನುಭವವಾಗಿರುವುದು ಖಚಿತ.